ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ AKR ಸೆಲೆಕ್ಟೆಡ್. ಇವತ್ತಿಂದ ಏನು ಅಪ್ಡೇಟ್ ಅಂದ್ರೆ ಡಾಕ್ಯುಮೆಂಟ್ಸ್ ಯಾವ್ಯಾವ ತಗೊಂಡು ಹೋಗ್ಬೇಕು ಮತ್ತೆ ಎಷ್ಟು ಜೆರಾಕ್ಸ್ ತಗೊಂಡು ಹೋಗ್ಬೇಕಂತ ಕೇಳ್ತಾ ಇದ್ರಿ. ಇವತ್ತಿನ ಅಪ್ಲೋಡ್ ಮಾಡಿದ್ದಾರೆ ವೆಬ್ಸೈಟ್ ಅಲ್ಲಿ. ಎಷ್ಟು ಜೆರಾಕ್ಸ್ ತಗೊಂಡು ಹೋಗ್ಬೇಕು, ಎಷ್ಟು ಸೆಟ್ ಅವ್ರಿಗೆ ಕೊಡ್ಬೇಕು ಅನ್ನೋದನ್ನ ನಾನು ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ. ಮತ್ತೆ ಹಾಗೆ ಡೊಮೆನ್ಸಲ್ ಸರ್ಟಿಫಿಕೇಟ್ ಕಂಪಲ್ಸರಿನಾ ಅಂತ ಎಲ್ರು ಕೇಳ್ತಾ ಇದ್ರಿ. ಇವತ್ತಿನ ಕಾಲ್ ಮಾಡಿ ಕೇಳಿದಾಗ ಏನಂತ ಹೇಳಿದ್ದಾರೆ ಅಂದ್ರೆ ಡೊಮೆನ್ಸಲ್ ಸರ್ಟಿಫಿಕೇಟ್ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇರ್ಲಿಲ್ಲ ಅಂದ್ರೆ ಡೊಮೆನ್ಸಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇತ್ತಂದ್ರೆ ಡೊಮೆನ್ಸಲ್ ಸರ್ಟಿಫಿಕೇಟ್ ಏನ್ ಕಂಪಲ್ಸರಿ ಇಲ್ಲ. ಅದಕ್ಕೆ ಡೋಂಟ್ ವರಿ, ಏನು ಟೆನ್ಷನ್ ತಗೊಳಾಗಿಲ್ಲ. ಹಾಗಾದ್ರೆ ಏನೇನ್ ಬೇಕು, ಎಷ್ಟು ಜೆರಾಕ್ಸ್ ಬೇಕು, ಎಷ್ಟು ಜೆರಾಕ್ಸ್ ನ ಅವ್ರಿಗೆ ಕೊಡ್ಬೇಕು, ಅಡೆಟೇಷನ್ ಬೇಕಾ ಅಂತ ನೋಡೋಣ. ಇವಾಗ ಸ್ಕ್ರೀನ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ, ಫಾಲೋ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ನೋಟಿಫಿಕೇಶನ್ ಅಲ್ಲಿ ಇವತ್ತಿನ ರಿಲೀಸ್ ಮಾಡಿದ್ದಾರೆ. ಏನೇನು ತಡಬೇಕಂದ್ರೆ ಚೆಕ್ ದ ಲೀಸ್ಟ್ ಆಫ್ ಡಾಕ್ಯುಮೆಂಟ್ ಫಾರ್ ಸಬ್ಮಿಷನ್ ಫಾರ್ ವೆರಿಫಿಕೇಶನ್ ಅಂತ ಕೇಳಿದ್ದಾರೆ. ಸೆಕೆಂಡರಿ ಸ್ಕೂಲ್ ಲೀವಿಂಗ್ SLC ಇದು ಬೇಕು, ಮತ್ತು PUC ಮಾರ್ಕ್ಸ್ ಕಾರ್ಡು, ಮತ್ತು PTC OGP ಅದು ಬೇಕು. NTA ಅಡ್ಮಿಟ್ ಕಾರ್ಡು ಮತ್ತು ಸ್ಕೋರ್ ಕಾರ್ಡು ಮತ್ತು ವಿತ್ ರ್ಯಾಂಕ್ ಕಾರ್ಡು ಜೊತೆಗೆ ಇಟ್ಕೊಂಡಿರಿ. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ವಿತ್ ವ್ಯಾಲಿಡ್ ಪೀರಿಯಡ್ ಇಶ್ಯೂಡ್ ಬೈ ದ ತಹಶೀಲ್ದಾರ್ದು ಸೈನ್ ಆಗಿರ್ಬೇಕಂತ ಹೆಂಗಿದೆ. ಸ್ಪೆಷಲ್ ಕೆಟಗರಿ ಇಶ್ಯೂಡ್ ಬೈ ದ ಕಾಂಪೊನೆಂಟ್ ಅಥಾರಿಟಿ. ಆಮೇಲೆ ಡೊಮೆನ್ಸಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಅಂದರೆ ನಾನು ಹೇಳಿದೆ, ಡೊಮೆನ್ಸಲ್ ಸರ್ಟಿಫಿಕೇಟು 7 ಇಯರ್ಸ್ದು ಸ್ಟಡಿ ಸರ್ಟಿಫಿಕೇಟ್ ಇತ್ತು ಅಂದರೆ ಇದೇನು ಕಂಪಲ್ಸರಿ ಇರಲ್ಲ. 7 ಇಯರ್ಸ್ದು ಸ್ಟಡಿ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೆ ಅವರು ಡೊಮೆನ್ಸಲ್ ಸರ್ಟಿಫಿಕೇಟು ಕಂಪಲ್ಸರಿ ಅಂತ ಹೇಳ್ತಾರೆ. ಮತ್ತು ಕಲ್ಯಾಣ ಕರ್ನಾಟಕ ರೀಜನ್ ರಿಸರ್ವೇಷನ್ ಸರ್ಟಿಫಿಕೇಟು ಯಾರ್ದಿದ್ದಾರಲ್ಲ ಅವ್ರದ್ದು ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟು ಇತ್ತು ಅಂದರೆ 1 to ಡಿಗ್ರಿ ತನಕ ಸ್ಟಡಿ ಸರ್ಟಿಫಿಕೇಟದ್ದು ಬೇಕಾಗುತ್ತೆ. ಮತ್ತು ಅಪ್ರಾಪ್ರಿಯೇಟ್ ಈಕ್ವಲೆಂಟ್ ಮಾರ್ಕ್ಸ್ ಕನ್ವರ್ಜನ್ ಸರ್ಟಿಫಿಕೇಟ್ ವೆನ್ ಎವರ್ ರಿಕ್ವೈರ್ಡ್. ಇದು ಭಾಳ ಜನ ಕೇಳ್ತಿದ್ರಿ. ಮಾರ್ಕ್ಸ್ ಕನ್ವರ್ಜನ್ ಸರ್ಟಿಫಿಕೇಟ್ ಅಂದರೆ ಅದೇ ಏನದು OGP ಮತ್ತು PDC ಇದೆ. ಅದನ್ನೇ ನಾವು ಮಾರ್ಕ್ಸ್ ಇರುತ್ತಲ್ವ, ಮಾರ್ಕ್ಸ್ನ OGPನ ಏನು CGPನ ಮತ್ತು ಇದಕ್ಕೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಿರ್ತಾರಲ್ಲ, ಈಕ್ವಲೆಂಟು ಪರ್ಸೆಂಟೇಜ್ ಅಂತ, ಅದನ್ನೇ ನಾವು ಮಾರ್ಕ್ಸ್ ಆ್ಯಂಡ್ ಕನ್ವರ್ಜನ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಮತ್ತು ಕ್ಯಾಂಡಿಡೇಟ್ ಮಸ್ಟ್ ಶೋ ದ ಒರಿಜಿನಲ್ ಡಾಕ್ಯುಮೆಂಟ್. ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ರಿ, ಎಲ್ಲದು ಇವಾಗ ಹೇಳಿರೋವೆಲ್ಲವೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು. ಅದ್ರ ಜೊತೆಗೆ ಸಬ್ಮಿಟ್ 1 ಜೆರಾಕ್ಸ್ ಕಾಪಿ ಟು ದ ವೆರಿಫೈಯರ್ ಆಫೀಸರ್. ಇಷ್ಟೇ ಹೇಳಿರೋದಲ್ಲಿ ಎಲ್ಲದು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೋರಿಸ್ಬೇಕು, ಮತ್ತು 1 ಕಾಪಿ ಜೆರಾಕ್ಸ್ ಮಾತ್ರ ಆಫೀಸರ್ಗೆ ಸಬ್ಮಿಟ್ ಮಾಡಬೇಕು ಅಂತ. ಇಲ್ಲಿ ವಿತ್ ಅಡೆಟೇಷನ್ ಅಂತಲೂ ಏನು ಹೇಳಿಲ್ಲ ಅವರು. ನೀವು ನಿಮ್ಮ ಸೇಫ್ಟರ್ ಸೈಡಿಗಂತ 1 ಜೆರಾಕ್ಸ್ಗೆ ನೀವು ಅಡೆಟೇಷನ್ ಮಾಡಿಸ್ಕೊಂಡು ಹೋಗ್ರಿ, ಇನ್ನೊಂದು ಸೆಟ್ನ ಹಾಗೆ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗಿ. ವಿತ್ ಏನಾರು ಅಡೆಟೇಷನ್ ಇಂದ ಕೊಡ್ಬೇಕಂದ್ರೆ ಅದನ್ನು ಕೊಡ್ರಿ, ಇಲ್ಲಾಂದರೆ ಇದನ್ನು ಕೊಡ್ರಿ. ಇಷ್ಟು ಡಾಕ್ಯುಮೆಂಟ್ಸ್ ಮಾತ್ರ ರಿಕ್ವೈರ್ ಇದ್ದಾವೆ, ನೋಡ್ಕೊಳ್ಳಿ. ಇವಾಗ ನೋಡಿದ್ರಲ್ಲ, ಇಷ್ಟು ಡಾಕ್ಯುಮೆಂಟ್ಸ್ ಮಾತ್ರ ಮೇನ್ ಆಗಿ ಬೇಕು. ಹಾಗೆ ಇನ್ನೊಂದು ಇಟ್ಕೊಂಡೋಗಿ, ಏನಂದ್ರೆ ಫೋಟೋಸ್. ನಿಮ್ಮ ಫೋಟೋಸ್ನ 2 ಅಥವಾ 3 ಇಟ್ಕೊಂಡೋಗಿರಿ, ಏನಕ್ಕಾದ್ರೂ ಬೇಕಾಗ್ಬೋದು. ಅಲ್ಲಿ ನೀವು ಕೇಳಿರ್ಬೋದು, ಅಡೆಟೇಷನ್ ಕೇಳ್ತಿದ್ದೀರಾ, ಎಷ್ಟು ಜೆರಾಕ್ಸ್ ಅಂತ ಕೇಳ್ತಿದ್ದೀರಾ ಅಂತ. ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ಅವರು. 1 ಸೆಟ್ ಜೆರಾಕ್ಸ್ ಮಾತ್ರ ವೆರಿಫೈಯಿಂಗ್ ಆಫೀಸರ್ ಇಸ್ಕೋತಾರೆ ಅಂತ ಹೇಳಿ. ಮತ್ತೆ ಇನ್ನೊಂದು ಅಡೆಟೇಷನ್ 1 ಸೆಟ್ ಮಾಡಿಸ್ಕೊಂಡು ಹೋಗಿರಿ, ಇನ್ನೊಂದು ಸೆಟ್ ಹಾಗೆ ಹೋಗಿರಿ. ಯಾಕಂದ್ರೆ ಹೇಳಕ್ ಬರಲ್ಲ ಅವರು ಯಾವಾಗ ಹಿಂಗೆ ಹೇಳ್ತಾರೆ ಅಂತ. ಈಗ ವೆಬ್ಸೈಟ್ ಅಲ್ಲಿ ಹಾಕಿರೋದು ಬರೀ 1 ಜೆರಾಕ್ಸ್ ಸೆಟ್ ವೆರಿಫೈಯಿಂಗ್ ಆಫೀಸರ್ ಇಸ್ಕೋತಾರೆ ಅಂತ ಅಷ್ಟೇ ಹಾಕಿದ್ದಾರೆ. ಮತ್ತೆ ಆಧಾರ್ ಕಾರ್ಡು ಇದೇ ನೆಸೆಸಿಟಿ ಇಲ್ಲ. ನಿಮ್ ಸೇಫರ್ ಸೈಡಿಗೋಸ್ಕರ ನೀವು ಇಟ್ಕೊಂಡು ಹೋಗ್ಬೋದು. ಫೋಟೋ ಮಾತ್ರ ಮೇನ್ ಆಗಿ ಇಟ್ಕೊಂಡು ಹೋಗಿರಿ. ಇಷ್ಟು ಡಾಕ್ಯುಮೆಂಟ್ಸ್ ಮಾತ್ರ ಕಂಪಲ್ಸರಿ ಬೇಕು. ಇನ್ನೂ ಏನಾದ್ರೂ ಡೌಟ್ ಇತ್ತು, ಏನಾದ್ರು ಕೇಳಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.